ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ಎಲ್ಲ ಸತಿ ನಮ್ಗೆ ಆಗಿರುತ್ತೆ. ಪ್ರತಿ ಸತಿ ನಮ್ಮ ಸಂಬಂಧದಲ್ಲಿ ನಮ್ಮ ಸಂಗಾತಿ ಆಪೋಸಿಟ್ ಸೆಕ್ಸ್ ಒಟ್ಟಿಗೆ ಮಾತಾಡಿದಾಗ ಅಂತ ಹೇಳಿದ್ರೆ, ಕೊಲೀಗ್ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಯಾರ ಹತ್ರನೋ ತುಂಬ ಕ್ಲೋಸ್ ಆಗಿ ಮಾತಾಡಿದಾಗ ನಮ್ಗೆಲ್ಲೂ ಒಂದ್ ಕಡೆ ಇನ್ಸೆಕ್ಯೂರಿಟಿ ಆಗಿರುತ್ತೆ ಅಥವಾ ಪೊಸೆಸಿವ್ನೆಸ್ ಆಗಿರುತ್ತೆ. ಎಲ್ಲೋ ಅನ್ಕೊಳ್ತೀವಿ, ನನ್ನ ಪಾರ್ಟ್ನರ್ ನನಗೆ ಮೋಸ ಮಾಡ್ತಿದ್ದಾನೆ ಅಥವಾ ಅದನ್ನ ಕಂಟ್ರೋಲ್ ಮಾಡಬೇಕು, ಅದನ್ನ ತಡಿಬೇಕು ಅನ್ನೋದ್ರ ಮಟ್ಟಕ್ಕೆ ಹೋಗ್ತೀವಿ. ಆದ್ರೆ ಇದು ಕಾಮನ್ನ. ಇದಕ್ಕೆ ಯಾವ ಕಾರಣಕ್ಕಾಗಿ ಹೀಗಾಗ್ತಾ ಇದೆ, ಯಾವ ರೀಸನಿಗಾಗಿ ಹೀಗಾಗ್ತಾ ಇದೆ, ಇದನ್ನ ತಡೆಗಟ್ಟೋದು ಹೇಗೆ, ಪೊಸೆಸಿವ್ನೆಸ್ ಒಂದು ಸಂಬಂಧದಲ್ಲಿ ಒಳ್ಳೇದಾ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ನೋಡಿ, ಎಲ್ಲರಿಗೂ ಆಗುತ್ತೆ, ಇನ್ಕ್ಲೂಡಿಂಗ್ ನನಗೂ ಕೂಡ ಈ ಭಾವನೆ ಆಗಿದೆ. ಅಂತ ಹೇಳಿದ್ರೆ ಇನ್ಸೆಕ್ಯೂರ್ ಫೀಲ್ ಆಗೋದು ಅಥವಾ ಅನುಮಾನ ಬರೋದು. ಯಾಕೆ ನನ್ನ ಸಂಗಾತಿ ಹೀಗೆ ಮಾಡ್ತಾ ಇದ್ದಾರೆ, ನಾನೆಲ್ಲೋ ಸರಿಗಿಲ್ವಾ, ಅಥವಾ ಇವರಿಬ್ಬರ ಮಧ್ಯೆ ಏನೋ ಇದೆಯಾ, ಯಾಕೆ ಎಷ್ಟೊಂದು ಫೋನಲ್ಲಿ ಮಾತಾಡ್ತಾರೆ, ಯಾಕೆ ಎಷ್ಟೊಂದು ಮೆಸೇಜ್ ಮಾಡ್ತಾರೆ, ಅಥವಾ ಯಾವಾಗಲೂ ಅವರೊಟ್ಟಿಗೆ ಟೈಮ್ ಯಾಕೆ ಸ್ಪೆಂಡ್ ಮಾಡ್ತಾರೆ ಅನ್ನೋದು ಎಕ್ಸೆಸಿವ್ ಜೆಲಸ್ ಆಗಿರ್ಬೋದು, ಎಕ್ಸೆಸಿವ್ ಪೊಸೆಸಿವ್ನೆಸ್ ಆಗಿರ್ಬೋದು. ಇದು ಹೇಗೆ ಒಂದು ಸಂಬಂಧವನ್ನ ಸಾಯಿಸ್ತಾ ಹೋಗುತ್ತೆ. ಇದನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಹೋದ್ರೆ ಇದು ನಿನ್ನೆ ಮೊನ್ನೆಯಿಂದ ಬಂದಿರತಕ್ಕಂಥದ್ದಲ್ಲ. ಸಣ್ಣ ವಯಸ್ಸಲ್ಲಿ ಎಲ್ಲೋ ನಮಗೆ ಸಿಗ್ಬೇಕಾಗಿದ್ದ ಆಸಕ್ತಿ ಅಥವಾ ಪ್ರೀತಿ ಅಥವಾ ಅಟೆನ್ಷನ್ ನಮ್ಮ ಪೇರೆಂಟ್ಸು ನಮ್ಮ ಸಿಬ್ಲಿಂಗ್ಸಿಗೆ ಕೊಡ್ತಾ ಇರ್ಬೋದು, ಅಥವಾ ಕಾನ್ಸ್ಟೆಂಟ್ ಆಗಿ ಕಂಪೇರ್ ಮಾಡಿರ್ಬೋದು, ಅಥವಾ ಎಲ್ಲೋ ಒಂದ್ ಕಡೆ ನಾನು ಐ ಆಮ್ ನಾಟ್ ಇನಫ್ ಎಂಬ ಭಾವನೆಯಿಂದ ಈ ಜೆಲಸ್ ಆಗಿರ್ಬೋದು, ಪೊಸೆಸಿವ್ನೆಸ್ ಆಗಿರ್ಬೋದು ಬರುತ್ತೆ. ಈ ಜೆಲಸ್ ಅನ್ನೋದು ತುಂಬಾನೇ ನಾವು ಎಲ್ಲರಿಗೂ ಇರುತ್ತೆ. ಯಾವಾಗ ಯಾರಿಗೆ ತಾನೇ ನಮ್ಗೆ ಎಲ್ಲವನ್ನು ನೋಡಿದ್ರೆ ವಾವ್, ಈಗ ಹೀಗಾಗ್ಬೇಕು ಹಾಗೆ ಆಗ್ಬೇಕು ಅಂತ ನಮಗೂ ಆಸೆ ಇರ್ತಾನೆ. ಅವಳಿಗೆ ಮಾತ್ರ ಯಾಕೆ, ನನಗೂ ಇದೇ ತರ ಜೀವನ ಬೇಕು, ನನಗೂ ಇದೆಲ್ಲ ಸಿಗ್ಬೇಕು ಅನ್ನೋ ಒಂದು ಹೊಟ್ಟೆ ಕಿಚ್ಚು ಎಲ್ಲರಿಗೂ ಬಂದೇ ಬರುತ್ತೆ. ಖಂಡಿತವಾಗ್ಲೂ ಮನುಷ್ಯನ ಗುಣ. ಆದ್ರೆ ಆ ಸೆಲ್ಫ್ ಅಸೆಸ್ಮೆಂಟ್ ಅನ್ನೋದು ತುಂಬಾನೇ ಮುಖ್ಯ. ಈ ಜೆಲಸ್ ಅನ್ನೋದು ಯಾಕಪ್ಪ ಬರುತ್ತೆ ಅಂತ ಹೇಳಿದ್ರೆ, ಒಂದು ಶಾಲೋನೆಸ್ ಅಲ್ಲಿ ಅಂತ ಹೇಳಿದ್ರೆ, ನಮಗೆ ನಮ್ಮ ಮೇಲೆ ಕಂಟೆಂಟ್ಮೆಂಟ್ ಫೀಲಿಂಗ್ ಇಲ್ಲ, ನಮಗೆ ಗ್ರಾಟಿಟ್ಯೂಡ್ ಇಲ್ಲ. ಯಾವುದು ನಮ್ಮಲ್ಲಿ ಇದೆಯೋ ಅದ್ರನ್ನ ನಾವು ಹೆಮ್ಮೆಯಿಂದ ನಾವು ಖುಷಿ ಪಡ್ತಾ ಇಲ್ಲ. ಏನೋ ಒಂದು ಹುಡುಕ್ತಾ ಹೋಗ್ತಾ ಇದೀವಿ, ಕಾನ್ಸ್ಟೆಂಟ್ ಆಗಿ ಬೇರೆಯವರಿಗೆ ನಮ್ಮ ಲೈಫನ್ನ ಕಂಪೇರ್ ಮಾಡ್ಕೋತಾ ಹೋಗ್ತಾ ಇದೀವಿ. ಇದರಿಂದ ನಿರಾಸೆಗೆ ಒಳಗಾಗ್ತಾ ಹೋಗ್ತಿದೀವಿ. ಆದ್ರೆ ಖಂಡಿತವಾಗ್ಲೂ ಈ ಮೂವಿಲೆಲ್ಲ ತೋರಿಸ್ತಾರೆ ಈ ಪೊಸೆಸಿವ್ನೆಸ್ ಕ್ಯೂಟು ಅಥವಾ ಇಟ್ಸ್ ಓಕೆ ಅಂತ. ಆದ್ರೆ ನೋಡಿ, ಆ ಇನ್ಸೆಕ್ಯೂರಿಟಿಯಿಂದ ನಾವು ಏನನ್ನ ಬೇಕಾದ್ರೂ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಒಂದ್ಸತಿ ಒಬ್ಬನಿಗೆ ಅನುಮಾನ ಬಂದ್ರೆ, ಅನುಮಾನಂ ಪೆದ್ದ ರೋಗಂ ಅಂತ ಹೇಳ್ತಾರೆ. ಎಷ್ಟೋ ಸತಿ ಫಾಲೋ ಮಾಡ್ಕೊಂಡು ಹೋಗೋದು, ಲೊಕೇಶನ್ ಟ್ರ್ಯಾಕ್ ಮಾಡೋದು, ಎಕ್ಸೆಸಿವ್ ಪೊಸೆಸಿವ್ನೆಸ್, ಅವರ ಫೈನಾನ್ಸ್ ಅನ್ನ ಮೈಕ್ರೋ ಮ್ಯಾನೇಜ್ ಮಾಡೋದು, ಮೊಬೈಲ್ ಅನ್ನ ಗೊತ್ತಿಲ್ಲದೆ ಹಾಗೆ ಚೆಕ್ ಮಾಡೋದು, ಇದೆಲ್ಲವೂ ನಮ್ಮ ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡ್ತಾ ಹೋಗುತ್ತೆ. ನೋಡಿ, ದೇವರೇ ನಮ್ಗೆ ಆ ಶಕ್ತಿ ಕೊಟ್ಟಿಲ್ಲ ಒಬ್ರು ಮನ್ಸಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋದು ಅಂತಂದ್ರೆ, ಯಾಕೆ ನಾವು ಹುಡುಕ್ತಾ ಹೋಗ್ಬೇಕಾಗತ್ತೆ. ಮೊಬೈಲ್ ಅನ್ನ ಚೆಕ್ ಮಾಡೋದಾಗಿರ್ಬೋದು, ಮತ್ತೊಂದು ಎಲ್ಲಿ ಹೋಗ್ತಾರೆ ಅನ್ನೋದು, ಪಾಸ್ವರ್ಡ್ ಕೇಳೋದು, ಯಾವುದೇ ಆಗಿರ್ಲಿ, ಒಂದು ಗಂಡ ಹೆಂಡತಿ ನಡುವೆ ಆಗಿರ್ಲಿ, ಒಂದು ಸಂಗಾತಿ ನಡುವೆ ಆಗಿರ್ಬೋದು, ಪ್ರೈವಸಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟು. ಓವರ್ ಆಗಿ ಯಾವುದೇ ಆಗ್ಲಿ ತುಂಬಾನೇ ಅತಿ ಆದ್ರೆ ಅಮೃತನ ವಿಷ ಅಂತ ಹೇಳ್ತಾರೆ. ಯಾವತ್ತೂ ತಿಳ್ಕೊಳ್ಳಿ, ಪ್ರೀತಿಯನ್ನ ಸ್ವತಂತ್ರವಾಗಿ ಬಿಟ್ಬಿಡ್ಬೇಕಂತೆ, ಅದು ವಾಪಸ್ ಬಂದ್ರೆ ಅದು ನಮ್ದಂತೆ. ಹಾಗೆ ನಿಮ್ಗೆ ಯಾರ್ದಾರು ಮೇಲೆ ತುಂಬಾ ಅನುಮಾನ ಇದ್ರೆ, ಎಕ್ಸೆಸಿವ್ ಪೊಸೆಸಿವ್ನೆಸ್ ಇದ್ರೆ, ನಿಮ್ಮ ಮೇಲೆ ಫೋಕಸ್ ಅನ್ನ ಕೊಟ್ಕೋತಾ ಹೋಗಿ. ಅದು ಯಾಕಂತ ಹೇಳಿದ್ರೆ ನಿಮ್ಮ ಪಾರ್ಟ್ನರ್ ಬಗ್ಗೆ ಅಲ್ಲ, ನಿಮ್ಮಲ್ಲಿ ಒಂದು ಒಳಕೂಗು. ಯಾಕಂತ ಹೇಳಿದ್ರೆ ನಿಮ್ಗೆ ನೀವು ಎನಫ್ ಅಟೆನ್ಷನ್ ಅನ್ನ ಕೊಟ್ಕೋತಾ ಇಲ್ಲ, ಎನಫ್ ಕೇರ್ ಅನ್ನ ಕೊಟ್ಕೋತಾ ಇಲ್ಲ, ಎನಫ್ ಲವ್ ಅನ್ನ ಕೊಟ್ಕೋತಾ ಇಲ್ಲ ಅಂತ ಹೇಳೋ ಒಂದು ಕೂಗಾಗಿರುತ್ತೆ. ಜೆಲಸ್ ಫೀಲ್ ಆಗ್ತಾ ಇದ್ರು ಕೂಡ ನಿಮ್ಗೆ ನಿಮ್ಮ ಮೇಲೆ ಹೆಮ್ಮೆ ಇಲ್ಲ. ಯಾಕಂತ ಹೇಳಿದ್ರೆ ವೆನ್ ಯು ಆರ್ ಗ್ರೇಟ್ಫುಲ್ ಫಾರ್ ವಾಟ್ ಯು ಹ್ಯಾವ್ ಇನ್ ಯುವರ್ ಲೈಫ್, ಆಗ ಈ ತರದ ಯಾವುದೇ ರೀತಿಯ ಭಾವನೆಗಳು ಬರಲ್ಲ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.